ಕಡಲೆ ಹಿಟ್ಟು. ಕಡಲೆ ಹಿಟ್ಟಿನಲ್ಲಿ ಉನ್ನತ ಮಟ್ಟದ ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಹಾಗೂ ನಾರಿನಂಶಗಳಿವೆ. ಕಡಲೆ ಹಿಟ್ಟು ಹೃದಯದ ಆರೋಗ್ಯಕ್ಕೆ ಇದು ತುಂಬ ಲಾಭಕಾರಿ. ಇದು ಅಧಿಕ ರಕ್ತದೊತ್ತಡ ಕೂಡ ಕಡಿಮೆ ಮಾಡುವುದು. ಕಡಲೆ ಹಿಟ್ಟಿನಲ್ಲಿ ಮೂಳೆಗಳನ್ನು ಬಲಪಡಿಸುತ್ತೆ. ಕಡಲೆ ಹಿಟ್ಟು ಫೇಸ್ ಪ್ಯಾಕ್ ಮಾಡಿಕೊಂಡು ಬಳಸಿದರೆ ಆಗ ಎದ್ದು ಬರುವ ಚರ್ಮ, ಮೊಡವೆ, ಕಲೆಗಳು, ಎಣ್ಣೆಯುಕ್ತ ಚರ್ಮ ಮತ್ತು ಕಲೆಗಳನ್ನು ನಿವಾರಣೆ ಮಾಡಬಹುದು. ಒಣ ಕೂದಲಿಗೆ ಪೋಷಣೆ ನೀಡುವುದು ಮತ್ತು ಕೂದಲಿನ ಕಾಂತಿ ವೃದ್ಧಿಸುವುದು. ಅದಕ್ಕೆ ನಿಮ್ಮ ಆಹಾರ ಕ್ರಮದಲ್ಲಿ ಕಡಲೆ ಹಿಟ್ಟನ್ನು ಹೆಚ್ಚಾಗಿ ಬಳಸಿ ಅಂತ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ ಎಲ್ಲರಿಗೂ, ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡ್ರಿ, ನಾನಿಲ್ಲೇ 2 ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನಿ. ಇದಕ್ಕೇನಪ್ಪ ಅಂತಂದರೆ ಸಣ್ಣ ಸಣ್ಣಗೆ ಉದ್ದಕ್ಕೆ ಹೆಚ್ಚಿಗೋಬೇಕ್ರಿ. ನೋಡ್ರಿ, ಇದ್ರಂಗೆ ತೆಳ್ಳಗೆ ಬರ್ಬೇಕು. ನೋಡ್ರಿ ಎಷ್ಟು ಚಂದ ಕಟ್ಟಾಗ್ಯಾನ ನೋಡ್ರಿ, ತೆಳ್ಳಗೆ ಎಳೆ 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 ಅಂತ. ನೋಡ್ರಿ, ಈ ರೀತಿ ಕಟ್ ಮಾಡ್ಕೋಬೇಕ್ರಿ. ನಾನೇನೈತ್ರಿ ಇದಕ್ಕೆ ಒಂದು ಕಡಾಯಿದಾಗ ಹಾಕಿ ಇದಕ್ಕೇನೈತೆ ಏನು ಕಟ್ ಮಾಡ್ಕೊಂಡಿದ್ದೆಲ್ಲ ಉಳ್ಳಾಗಡ್ಡಿನ ಇದ್ರಾಗ ಹಾಕ್ಕೊಂಡು ಇದಕ್ಕೇನೈತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಳೆ ಐತಲ್ರಿ ಬಿಡಿಸ್ಕೋಬೇಕು ಇದನ್ನು. ಇದ್ರಂಗೆ ಅದು ಏನೈತೆ ಬಿಡಿ 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 ಆಗಿಬಿಡ್ತಾವ್ರಿ ಅದು ಉಳ್ಳಾಗಡ್ಡಿ. ನೋಡ್ರಿ, ಇದ್ರಂಗೆಲ್ಲ ಉಪ್ಪು ಕಲ್ಸ್ಕೊಂಡು ಇಡ್ಬೇಕ್ರಿ. ಇದಕ್ಕೆ ಇಟ್ಮೇಲೆ ಇದಕ್ಕೇನೈತೆ ನಾನು ಹಸಿಮೆಣ್ಸಿನ್ಕಾಯಿ ಏನೈತೆ ಅರ್ಧಂಬರ್ಧ ಕುಟ್ಕೊಂಡಿನ್ರಿ. ಯಾಕಂದ್ರೆ ಹೆಚ್ಚು ಹಾಕಿದ್ರೆ ಅದು ಹುಡುಗರು ಬಾಯಾಗ ಬಂದುಬಿಡ್ತೈತಲ್ರಿ, ಅದು ಒಂದು ಬಂದ್ಬಿಟ್ಟಂದ್ರೆ ತಿನ್ನೋದೇ ಬಿಟ್ಬಿಡ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಕುಟ್ಟಿ ಹಾಕಿದ್ರೆ ಅಂದರೆ ಚಲೋ ಇರ್ತೈತೆ. ಅದ್ರ ಸಲುವಾಗಿ ನಾನು ಇದ್ರಾಗ ಏನೈತೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕುಟ್ಟಿ ಹಾಕಿನ್ರಿ. ನಾನು ಇದ್ರಾಗ ಏನೈತೆ ಒಂದು 2 ಚಮಚ ಅಕ್ಕಿ ಹಿಟ್ಟು ಹಾಕಿನ್ರಿ. ಇದಾದ್ಮೇಲೆ ಏನೈತೆ ಕಡಲೆ ಹಿಟ್ಟು ಹಾಕ್ಬೇಕ್ರಿ. ನಾವು ನೋಡ್ಕೊಂಡು ಹಾಕ್ಬೇಕ್ರಿ. ಯಾಕಂದ್ರೆ ಅದು ಉಳ್ಳಾಗಡ್ಡೆ ಐತಲ್ರಿ, ನೀರು ಬಿಟ್ಟೈತೆ ಅದು. ನಾವು ಯಾಕಂದ್ರೆ ಉಪ್ಪು ಹಾಕಿ ಸ್ವಲ್ಪ ಬಿಡಿಸಿಕೊಂಡಿವಲ್ಲ, ಅದ್ರ ಸಲುವಾಗಿ ಅದು ನೀರು ಹಾಕೋದೇ ಬೇಕಾಗಿಲ್ಲ. ಅದ್ರಾಗ ಅದು ಉಳ್ಳಾಗಡ್ಡೆ ನೀರಾಗನ ಕಲಿಸಿಬಿಡ್ಬೇಕ್ರಿ ನಾವು. ಆ ಥರ ರೀ. ನೀವು ನೀರು ಆತಂದ್ರೆ ಇನ್ನೊಂದು ಸ್ವಲ್ಪನೂ ಹಾಕೋರಿ ಕಡಲೆ ಹಿಟ್ಟು. ನಿಮಗೆ ಎಷ್ಟು ಅನುಕೂಲ ಆಗುತ್ತಾ ಅಷ್ಟು ಹಿಟ್ಟು ಹಾಕ್ಕೊಂಡು ಕಲಿಸ್ಬೇಕು. ನೋಡ್ರಿ ನಾನು ಇಷ್ಟು ಕಲಿಸ್ಕೊಂಡಿನಿ. ನನಗೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ರೀ, ಅದಕ್ಕೆ ನಾನು ಹಿಟ್ಟು ಹಾಕ್ಕೊಂಡಿನಿ. ಯಾಕಂದ್ರೆ ನನಗೆ ಸರಿ ಅನಿಸ್ಲಿಲ್ಲ, ಅದು ಸ್ವಲ್ಪ ಏನೋ ನೀರು ಅನಿಸ್ತು. ಅದ್ರ ಸಲುವಾಗಿ ನಾನು ಹಾಕ್ಕೊಂಡಿನಿ. ನೋಡ್ರಿ, ಇದ್ರಂಗೆ ನೋಡ್ರಿ ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ. ಅದು ನೀರು ಇತ್ತಂದ್ರೆ ಸ್ವಲ್ಪ ಮೆತ್ತಗಾಗ್ಬಿಡ್ತಾವ್ರಿ ನಮ್ಮ ಬಜ್ಜಿ. ನಾವೇನು ಮಾಡಕತ್ತೀವಿ ಅಂದರೆ ಉಳ್ಳಾಗಡ್ಡಿ ಬಜ್ಜಿ ಮಾಡಕತ್ತೀವಿ. ನೋಡ್ರಿ, ಇದ್ರಾಗ ಏನೈತೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕ್ರಿ. ಸಣ್ಣಗೆ ಹೆಚ್ಚಿ ಕೊತ್ತಂಬರಿ ಹಾಕಿ, ಆಮೇಲೆ ಕರಿಬೇವು ಏನೈತೆ ಹಿಂಗೆ ಕಟ್ ಮಾಡಿ ಹಾಕ್ಕೋಬೇಕ್ರಿ. ಯಾಕಂದ್ರೆ ಅದು ಕರಿಬೇವು ಬಾಯಿಗೆ ಬಂತಂದ್ರೆ ಹುಡುಗರು ತಿನ್ನಂಗಿಲ್ಲ ರೀ. ಅದನ್ನು ಏನು ಎಲ್ಲಿ ಬಂತು ಅದು ಬಂತು ಅಂತಾರೆ. ಅದಕ್ಕೂ ಅದು ಒಟ್ಟು ಗೊತ್ತಾಗ್ಬಾರ್ದು ಅವ್ರಿಗೆ ಏನು ಹಾಕಿವಿ ಅಂತಂದು. ಅದ್ರ ಸಲುವಾಗಿ ನಾನು ಕರಿಬೇವನ್ನು ಕಟ್ ಮಾಡ್ಕೊಂಡು ಹಾಕಿನಿ. ಆಮೇಲೆ ಅಲ್ಲ ಬೆಳ್ಳುಳ್ಳಿನೂ ಹಾಕಿನಿ. ನೋಡ್ರಿ, ಹಾಕಿಂದ ಚೆಂದಾಗಿ ಕಲಸಿ ಇಲ್ಲೇನೈತೆ ಒಂದು ಕಡಾಯಿದಾಗ ಎಣ್ಣೆ ಹಾಕಿ ಕಾಸ್ಬೇಕ್ರಿ. ಅದನ್ನು ಕಾಸಿಂದ ಇಲ್ಲಿ ನೋಡ್ರಿ, ಇಲ್ಲಿ ಕಲಸಿ ಇಲ್ಲಿ ಎಣ್ಣೆ ಕಾತು. ನೋಡ್ರಿ, ಒಂದು ಸ್ವಲ್ಪ ಹಾಕಿ ನೋಡ್ತೀನಿ ಇದು ಹೆಂಗಾಗುತ್ತಂತ. ಸ್ವಲ್ಪ ಜಾಸ್ತಿನ ಕಾದ್ಬಿಟ್ಟೈತೆ ಅದ್ರಿ ಎಣ್ಣೆ. ನೋಡ್ರಿ, ಹಾಕಿ ನೋಡ್ತೀನಿ. ಪರವಾಗಿಲ್ಲ ರೀ, ಏನಿಲ್ಲ. ಇವಾಗ ನಾವು ಹಾಕ್ಬೋದು. ನೋಡ್ರಿ, ಈಗ ನೋಡ್ರಿ ಇಷ್ಟು ಶೇಪು ಕೊಡ್ಬೇಕಂತ ಏನಿಲ್ಲ ರೀ. ಹಿಂಗೆ ತೊಗೋಬೇಕು, ಹಿಂಗೆ ಹಾಕ್ಬೇಕ್ರಿ ಅಷ್ಟೇ. ಯಾಕಂದ್ರೆ ಅದು ಉಳ್ಳಾಗಡ್ಡೆ ಐತಲ್ಲ, ಹೆಂಗೆ ಬೇಕು ಹಂಗೆ ಬರ್ಬೇಕ್ರಿ. ಅದು ಎಕಡೆ ಬಂತಂದ್ರೆ ಒಂದೊಂದು ಕುರು ಆಗ್ತಾವ್ರಿ ಅವು ಕರೆದ್ರೆ. ಹಂಗೆ ಆಗ್ತಾವೆ ನೋಡ್ರಿ. ಈ ಥರ ಹಾಕ್ಬೇಕು. ನೋಡ್ರಿ, ಹಾಕಿ ಸ್ವಲ್ಪ ಬಿಡ್ಬೇಕ್ರಿ ಹಾಕಿಂದ. ಯಾಕಂದ್ರೆ ಮತ್ತೆ ಹಸಿ ಇರುತ್ತೆ ಅದು. ಇವಾಗ ನೋಡ್ರಿ ಒಳಸಿ ಹಾಕಾಕತ್ತೀನಿ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಭಾರಿ ಕ್ರಿಸ್ಪಿ ಆಗ್ತಾವ್ರಿ ಇವು ಹಿಂಗೆ ಮಾಡಿದ್ರಂದ್ರೆ. ಈ ಮಳೆಯಾಗ ಈ ಚಳಿಯಾಗ ತಿಂದರೆ ಭಾರಿ ಟೇಸ್ಟ್ ಅನಿಸುತ್ತೆ ರೀ. ಒಂದು ಕಪ್ ಚಹಾ ಇರಬೇಕು, ಮುಂದೆ ಒಂದು ಪ್ಲೇಟ್ನಾಗ ಬಜ್ಜಿ ಇರಬೇಕು. ಏನು ಹೇಳಿರಿ, ಎಲ್ಲರೂ ಕುಂತು ತಿನ್ಬೇಕಾದ್ರೆ ಮತ್ತು ಇನ್ನೂ ಬೇಕಂತಾರೆ ಎಲ್ಲರ ಮನ್ಯಾಗ. ನೋಡ್ರಿ ಎಷ್ಟು ಮಸ್ತಾಗ್ಯಾವ, ಭಾರಿ ಕ್ರಿಸ್ಪಿ ಹಾಕ್ಯಾವ್ರಿ. ಕುರು ಅನ್ನಕತ್ತವು. ನೋಡಿರಿ, ನನ್ನ ಚಾನಲ್ ನಿಮ್ಗೆ ಇಷ್ಟ ಆತಂದ್ರೆ
ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಕಮೆಂಟ್ ಮಾಡಿರಿ, ಏನಾದರೂ ಮಾಡಿರಿ ಕಮೆಂಟ್. ನೋಡಿರಿ ಇಷ್ಟು ಮಸ್ತಾಗ್ಯಾವ ನೋಡಿರಿ. ನಿಮ್ಗೆ ಹೆಂಗೆ ಅನ್ಸಕತ್ತೈತೇನ ನೀವು ಕಮೆಂಟ್ನಾಗ ಹೇಳ್ರಿ ಪ್ಲೀಸ್. ಯಾರು ಏನು ಹೇಳಕತ್ತಿಲ್ಲ. ಇಲ್ಲಿ ನೋಡಿರಿ ಇನ್ನೊಂದು ಸರಿ ಹಾಕಿ ನಾನು ತೋರ್ಸಕತ್ತೀನಿ ನೋಡಿರಿ. ನೋಡಿ ಎಷ್ಟು ಮಸ್ತಾಗ್ಯಾವ. ನಿಮ್ಮ ಖಾರ ಬೇಕಂದ್ರೆ ಜಾಸ್ತಿ ಖಾರ ಹಾಕ್ಬೋದು, ಇಲ್ಲಾಂದ್ರೆ ಕಡಿಮೆ ಹಾಕ್ಬೋದು. ನೀವು ಹೆಂಗೆ ಹಾಕಿದ್ರೂ ಭಾರಿ ಟೇಸ್ಟ್ ಆಗ್ತಾವ್ರಿ. ಉಳ್ಳಾಗಡ್ಡಿದಂದ್ರೆ ಭಾರಿ ಇಷ್ಟ ನೋಡಿರಿ ನಮಗಂತ್ರ. ಇಲ್ಲಿ ನೋಡಿರಿ ಇಷ್ಟು ಮಸ್ತಾಗ್ಯಾವ ನೋಡಿರಿ. ಇಲ್ಲಿ ನೋಡಿರಿ, ಇಲ್ಲಿ ಬರ್ರಿ ಪ್ಲೇಟ್ನಾಗ ಹಾಕಿ ಕೊಡಂಬ್ರಿ ಹುಡುಗರಿಗೆ. ಇಲ್ಲಿ ನೋಡಿರಿ ಇದ್ರಾಗ ಪುದೀನ ಚಟ್ನಿ ಇದ್ರೂ ಚಲೋ ರೀ. ಆಮೇಲೆ ಇದಕ್ಕೆ ಇದು ರೀ ಯಾವುದು ಟೊಮೆಟೊ ಸಾಸ್ ಭಾರಿ ಕಾಂಬಿನೇಷನ್ ರೀ. ಟೊಮೆಟೊ ಸಾಸು ಇವು ಬಜ್ಜಿ ಅಂದರೆ ಬಾಬಾ ಮಸ್ತ್ ರುಚಿ ಕಾಣುತ್ತೆ ರೀ ಇದ್ರಾಗ. ನೋಡಿ ಎಷ್ಟು ಮಸ್ತಾಗ್ಯಾವ. ಇಷ್ಟು ಕುರು ಅನ್ನಕತ್ತಾವ್ರಿ ಬಜ್ಜಿ. ಭಾರಿ ಟೇಸ್ಟ್ ಆಗ್ಯಾವ್ರಿ. ನೀವೊಮ್ಮೆ ಮಾಡಿ ನೋಡಿರಿ ಈ ಥರ. ನಿಮ್ಗೆ ಹೆಂಗನ್ಸ್ತು ನೀವು ಮಾಡಿಂದ ನಮ್ಗೆ ಕಮೆಂಟ್ನಾಗ ಹೇಳ್ರಿ ಪ್ಲೀಸ್.